ಅಚ್ಚು, ಏನಚ್ಚು? ಬಟ್ಟೆ ತರಕ್ಕೆ ಜವಳಿ ಅಂಗಡಿಗೆ ಹೋಗ್ಬೇಕು ಅಂತ ಹೇಳಿದ್ನಲ್ಲ, ಇನ್ನೂ ರೆಡಿನೇ ಆಗಿಲ್ಲ. ಅದ್ಕೆ ನಾನು ಬರ್ಬೇಕಾ? ಯಾಕಚ್ಚು? ಅದ್ಕೆ ನೀವಿಬ್ರು ಹೋಗಿ ತಗೊಂಡ್ ಬಂದ್ರೆ ಸಾಕಲ್ವಾ? ಅದ್ಕೆ ಸುಮ್ನೆ ನಾನ್ ಯಾಕೆ? ಅದು ಅಲ್ದೆ ನನಗ್ ಬಟ್ಟೆ ಅಂಗಡಿ ಅಂದ್ರೆ ಬೋರ್. ಅದ್ಕೆ ಅಚ್ಚು, ನಿಶ್ಚಿತಾರ್ಥ ನಿಂದೆ ತಾನೆ? ಹೌದು. ನೀವೇ ತಗೊಂಡ್ ಬನ್ನಿ. ಅದು ಅಲ್ದೆ ನಾನು ಆಫೀಸಿಗೆ ಹೋಗ್ಬೇಕು. ಪ್ಲೀಸ್ ನಾನು ರೆಡಿ ಆಗ್ಬೇಕದ್ಕೆ ನೀವೇ ಹೋಗಿ. ಅಚ್ಚು, ಅಚ್ಚು, ನಾನೊಂದು ವಿಷಯ ಕೇಳ್ತೀನಿ. ಏನ್ ಕೇಳಿ? ಏನಿಲ್ಲ, ಮದ್ವೆ ವಿಚಾರದಲ್ಲಿ ನಿನ್ನಿಂದ ಹೇಳ್ಕೊಳಕ್ ಆಗ್ದಿರೋ ಅಂತ ಸಮಸ್ಯೆ ಏನಾದ್ರೂ ಇದೆಯಾ? ಯಾಕೆ ಕೇಳ್ತಿದ್ದೀರಾ? ನಿಮ್ಮ ಅಣ್ಣಂಗ್ ಬೇಕಾದ್ರೆ ಗೊತ್ತಾಗ್ದಿರ್ಬೋದು, ಆದ್ರೆ ನಿಂತರ ನಾನು ಒಂದು ಹೆಣ್ಣು ತಾನೆ. ಮದ್ವೆಗೆ ತಯಾರಾಗ್ತಿರೋ ಈ ಸಮಯದಲ್ಲಿ ನಿನ್ ಮನ್ಸು ಹೇಗಿರತ್ತೆ, ಏನ್ ನಡೀತಿರತ್ತೆ ಅಂತ ಒಂದು ಅಂದಾಜು ನನಗಿರತ್ತೆ ಅಚ್ಚು. ನಿನ್ ಜೊತೆ ಜೀವನ ಪೂರ್ತಿ ಕಳಿಬೇಕಾಗಿರೋ ಹುಡುಗನ್ನ ನೋಡಿ ನಿಶ್ಚಿತಾರ್ಥದ ದಿನ ಗೊತ್ತು ಮಾಡಿದ್ಮೇಲೂ ಮದ್ವೆ ಆಗ್ಬೇಕಾಗಿದ್ದ ಹುಡುಗಿಗಿರತ್ತಲ್ಲ, ಆ ತೌಕ ಕಾತ್ರ ಅದ್ಯಾವುದು ನಿನ್ನ ಹತ್ರ ಕಾಣಿಸ್ತಾನೆ ಇಲ್ವಲ್ಲ ಅಚ್ಚು. ಆ ಸಂತೋಷ, ಮದುವೆ ದಿನಕ್ಕೋಸ್ಕರ ಇರೋ ತೌಕ, ಇದ್ಯಾವುದು ನಿನ್ ಮಾತಲ್ಲಾಗ್ಲಿ ಅಥವಾ ನಿನ್ ಭಾವನೆಯಲ್ಲಾಗ್ಲಿ ಕಾಣಿಸ್ತಾನೆ ಇಲ್ವಲ್ಲ ಅಚ್ಚು. ಅದಕ್ಕೆ ಕೇಳ್ತಾ ಇದ್ದೀನಿ. ಅದ್ಕೆ ಅಷ್ಟೇ ಅಲ್ಲ, ಮದುವೆ ವಿಚಾರಕ್ಕೆ ಸಂಬಂಧಪಟ್ಟ ಯಾವುದೇ ಚಿಕ್ಕ ಚಿಕ್ಕ ವಿಷಯದಲ್ಲೂ ತುಂಬಾ ಹಿಂಜರಿತಾ ಇದೀಯಾ. ಅದರಿಂದ ತಪ್ಪಿಸ್ಕೊಂಡು ಹೋದ್ರೆ ಸಾಕು ಅನ್ನೋ ತರ ನಡ್ಕೋತಾ ಇದೀಯಾ. ಪಾಪ ಆ ಹುಡುಗ ಅವತ್ತು ಅವ್ರ ತಾಯಿ ಕೈಲಿ ಮೊದಲನೇ ಗಿಫ್ಟ್ ಅಂತ ಸೀರೆ ಕಳಿಸಿದ್ದ. ಆದ್ರೆ ನೀನು ಕುತೂಹಲಕ್ಕಾದ್ರೂ ಅದನ್ನ ತೆಗೆದು ನೋಡ್ಲೇ ಇಲ್ವಲ್ಲ ಅಚ್ಚು. ಇನ್ನು ಜೊತೆಲಿ ಕೂತ್ಕೊಂಡು ಊಟ ಮಾಡು ಅಂದ್ರೆ ನಿಮ್ಮಣ್ಣನ ಪಕ್ಕದಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ಟೆ. ಸರಿ, ಒಟ್ಟಿಗೆ ಅವ್ರ ತಾಯಿ ಹತ್ರ ಆಶೀರ್ವಾದ ತಗೊಳ್ಳಿ ಅಂದ್ರೂ ತಗೊಳ್ಳಿಲ್ಲ. ಯಾಕೆ? ನಿನಗಿಷ್ಟ ಇಲ್ವಾ? ನಿನಗಿಷ್ಟ ಇಲ್ಲ ಅನ್ನೋ ಥರ ಇದ್ರೆ ಇವಾಗ್ಲೇ ಹೇಳ್ಬಿಡು. ಯಾಕಂದ್ರೆ ನಿಮ್ಮಣ್ಣ ನಿನ್ ಮದ್ವೆನೇ ಸರ್ವಸ್ವ ಅನ್ನೋ ಥರ ಎಲ್ಲ ತಯಾರಿ ಮಾಡ್ಕೋತಿದ್ದಾರೆ. ಇನ್ನೊಂದ್ ಕಡೆ ಆ ತಾಯಿ ಮಗ ಇಬ್ರು ಏನೇನೋ ಕನ್ಸು ಕಟ್ಕೊಂಡು ಅವರೂ ರೆಡಿ ಆಗ್ತಿದ್ದಾರೆ. ಆದ್ರೆ ನೀನ್ ಈ ಥರ ಇರೋದ್ ನೋಡಿದ್ರೆ ನನಗ್ಯಾಕೋ ಮನ್ಸಲ್ಲಿ ಭಯ ಹುಡ್ತಿದೆ ಅಚ್ಚು. ಅದ್ಕೆ ಏನದ್ಕೆ ನೀವು ಏನೇನೋ ಯೋಚನೆ ಮಾಡ್ತಿದ್ದೀರಲ್ಲ, ಅದೆಲ್ಲ ಏನೂ ಆಗಲ್ಲ, ಸರಿನಾ? ಇವತ್ತು ಆಫೀಸಲ್ಲಿ ಸ್ವಲ್ಪ ಜಾಸ್ತಿ ಕೆಲಸ ಇತ್ತು. ಅದ್ಕೆ ಹೆಂಗೂ ನೀವೇ ಸೀರೆ ತರಕ್ ಹೋಗ್ತೀರಾ. ನೀವ್ ತಂದ್ರೆ ಎಲ್ಲ ಸೀರೆನೂ ಚೆನ್ನಾಗಿರುತ್ತೆ. ಸುಮ್ನೆ ನಾನ್ ಯಾಕೆ ಅಂತ ಹಾಗೆ ಹೇಳ್ದೆ ಅಷ್ಟೇ. ಅದು ಬಿಟ್ರೆ ಬೇರೆ ಏನೂ ಇಲ್ಲ ಅದ್ಕೆ. ಇಲ್ ನೋಡಿ, ನೀವೇನೇನೋ ಯೋಚನೆ ಮಾಡ್ಕೊಂಡು ಅಣ್ಣನ ಹತ್ರ ಹೇಳಿ ಅಣ್ಣ ಸುಮ್ನೆ ಟೆನ್ಷನ್ ಜಾಸ್ತಿ ಮಾಡ್ಕೊಂಡು ಸುಮ್ನೆ ಎಲ್ರಿಗೂ ಮನ್ಸಿಗೆ ಹಿಂಸೆ ಆಗತ್ತಲ್ವಾ, ಅದಕ್ಕೆ ನಿಜವಾಗ್ಲೂ ಆತರ ಏನೂ ಇಲ್ಲ ತಾನೇ? ನಿಜವಾಗ್ಲೂ ಅದೆಲ್ಲ ಏನೂ ಇಲ್ಲ ಅದ್ಕೆ, ಪ್ರಾಮಿಸ್. ನಾನೀಗ ರೆಡಿಯಾಗಿ ನಿಮ್ ಜೊತೆ ಬರ್ತೀನಿ. ಖುಷಿನಾ? ಸೀರೆ ತಗೊಳ್ಳೋಣ. ಓಕೆನಾ? ಸಾರಿ ಅಚ್ಚು, ನಾನೇ ಏನೇನೋ ತಪ್ಪಾಗಿ ತಿಳ್ಕೊಂಡ್ಬಿಟ್ಟೆ. ನೋ ಪ್ರಾಬ್ಲಮ್ ಅದ್ಕೆ, ಪರವಾಗಿಲ್ಲ. ನಾನು ಹೋಗಿ ರೆಡಿ ಆಗ್ತೀನಿ. ನೀನ್ ಬೇಗ ರೆಡಿ ಆಗ್ಬಿಟ್ ಬಾ. ಯಾವನ್ ರೆಕಾರ್ಡ್ ಮಾಡಿದ್ದು? ಹೆಂಗ್ ಸಿಕ್ತು ಫುಟೇಜ್ ಇವನ್ಗೆ? ನನ್ನ ನೀನು ಗೆಲ್ಲಲಾರೆ, ಇಳಿದು ಇಳಿದು ಛಲವೇದಕ್ಕೆ ಎಲ್ಲರೆದುರು ಮಾನ ಹೋಗಿ ಕೊನೆಗೆ ಮನೆಗೆ ಓಡುವೆ. ನನ್ನಂಥ ಗಂಡಿಂದ ಸೋಲೋಕೆ ಆಸೆಯ ನಿನಗೆ.
ಯಪ್ಪ ಮೇಡಮ್ ಅವನನ್ನೇನೋ ಮಾಡಿದ್ರಿ? ಮೇಡಮ್ ಅವನ್ನ ಹೊಡೆದು ಚಿಂದಿ ಮಾಡ್ಬಿಟ್ವಿ ಮೇಡಮ್. ಅವನಿಗೆ ದುಡ್ಡು ಕೊಟ್ಟಿದ್ರಲ್ಲ ಅದನ್ನು ಇಸ್ಕೊಂಡ್ಬಿಟ್ವಿ ಮೇಡಮ್. ಅಂದ್ಹಾಗೆ ಅವ್ನ್ ನೋಡೋಕೆ ಹೇಗಿದ್ದ? ಅವನ್ ಫೋಟೋ ಇದ್ರೆ ಕಳ್ಸು, ಅವನ್ ಯಾರು ಅಂತ ನೋಡ್ಬೇಕು. ಅದು ಒಂದು ಕೆಲಸ ಆಗ್ಲಿಲ್ಲ ಮೇಡಮ್. ಅವನಿಗೆ ಹೊಡೆದು ಇನ್ನೇನು ಹೆಲ್ಮೆಟ್ ತೆಗಿಬೇಕು ಅನ್ನೋಷ್ಟರಲ್ಲೇ ಯಾರೋ ಬಂದ್ಬಿಟ್ರು ಮೇಡಮ್. ಏಯ್, ಮುಖ್ಯವಾಗಿ ಏನ್ ಮಾಡ್ಬೇಕು ಅದನ್ನೇ ಮಾಡ್ದೆ ಬಂದಿದಿರಲ್ಲ. ಹೋಗ್ಲಿ, ಅವನು ಬಟನ್ ಕ್ಯಾಮ್ರಾ ಇಟ್ಕೊಂಡಿದ್ನಲ್ಲ, ಆ ಬಟನ್ ಕ್ಯಾಮ್ರಾನಾದ್ರೂ ಅದ್ರ ಬಗ್ಗೆ ನೀವೆಲ್ಲ ಯೋಚನೆ ಮಾಡಬೇಡಿ ಮೇಡಮ್. ಅವನ ಕೈಲಿ ಮೊಬೈಲ್ ಇತ್ತಲ್ಲ ಮೇಡಮ್, ಪೀಸ್ ಪೀಸ್ ಆಗೋಯ್ತು. ಆಮೇಲೆ ಅವನು ಕ್ಯಾಮ್ರಾ ಇಟ್ಕೊಂಡಿದ್ದಲ್ಲ ಮೇಡಮ್, ಅದು ಪೀಸ್ ಪೀಸ್ ಆಗೋಯ್ತು. ಮೆಂಟಲ್. ಅದನ್ನ ಯಾರಾದ್ರೂ ಒಡೆದು ಹಾಕ್ತಾರ? ಅದು ಇಲ್ಲಂದ್ರೆ ಅವನ್ನ ಕಂಡು ಹಿಡಿಯೋದು ಹೇಗೆ? ಮೇಡಮ್ ಅವನ ಬೈಕ್ ನಂಬರ್ನ ನೋಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ಫೋನ್ ಮಾಡ್ತೀನಿ ಮೇಡಮ್. ವಕ್ರಗಳು ನೀವು. ಯಾವನಾದ್ರೂ ಒರಿಜಿನಲ್ ನಂಬರ್ ಪ್ಲೇಟ್ ಹಾಕೊಂಡ್ ಬರ್ತಾನಾ? ಗೊತ್ತಾಗಲ್ವಾ? ದೊಡ್ಡದಾಗಿ ನಂಬರ್ ಪ್ಲೇಟ್ ಕಂಡಿಡ್ತಿದೀವಿ ಅಂತ ಹೇಳ್ತಿದ್ದೀರಾ. ಅವನು ಯಾರು ಅಂತ ಗೊತ್ತಾಗಿದ್ದಿದ್ರೆ ಸಾಕಾಗಿತ್ತು ನನಗೆ. ಸಾರಿ ಮೇಡಮ್. ಅವನು ಯಾರು ಅಂತ ಗೊತ್ತಾಗಿದ್ದಿದ್ರೆ ಆ ಸಾಧನ ಅರಿಯೋ ಕಲ್ಲಲ್ಲೇ ಕಾರ ಅರ್ದ್ಬಿಡ್ತಿದೆ. ಯಾರು ಇವನು? ಸಾಧಾರಣ ಒಂದು 350 ರೂಪಾಯಿ ಪೆನ್ ಡ್ರೈವ್ ಇಟ್ಕೊಂಡು ನನ್ನ ಎಷ್ಟೆಲ್ಲ ಆಟ ಆಡಿಸ್ಬಿಟ್ಟಲ್ಲ ಇವನು. ಅಚ್ಚು, ನೋಡ್ಕೊಂಡು ಚೆನ್ನಾಗಿರೋ ಬಟ್ಟೆಗಳನ್ನೇ ತಗೋ ಆಯ್ತಾ? ಸರಿನಾ ಅಚ್ಚು? ನಿಧಾನಕ್ ಬಾ. ಏನಾಯ್ತಣ್ಣ? ಏನಾಯ್ತು ಅವನಿಗೆ? ಗಾಡಿನಲ್ಲಿ ತಾನೇ ಹೋಗಿದ್ದು, ಆಕ್ಸಿಡೆಂಟ್ ಏನಾದ್ರು ಆಯ್ತಾ? ಶಂಕ್ರು, ನಿಮ್ಮಿಬ್ಬರು ಪ್ರಶ್ನೆಗೂ ಉತ್ತರ ಕೊಡೋ ಶಕ್ತಿ ಇಲ್ಲ ಕಣಮ್ಮ ಅವನ ಹತ್ರ. ಒಳ್ಳೆ ಟೈಮ್ ಒಂದು ಅದೃಷ್ಟ ಚೆನ್ನಾಗಿತ್ತು. ನಾನು ಮಂಡಿಗೆ ಹೋಗ್ಬಿಟ್ಟು ಹಾಗೆ ಬರ್ತಾ ಇದ್ನಾ, ಅಲ್ಲಿ ನೋಡಿದ್ರೆ ಯಾರೋ ಒಬ್ಬನ್ನ ಒಂದ್ 4 ಜನ ಹೊಡಿತಾ ಇದ್ದಾರೆ. ಯಾರು ಏನೋ ಒಂದು ಗೊತ್ತಿಲ್ಲ. ನಾನು ಕಾರಿಂದ ಇಳಿದ್ಬಿಟ್ಟು ಹೋದ್ರೆ ಅವ್ನು ನನ್ನೇ ತಳ್ಬಿಟ್ಟ. ಅಲ್ಲೇನೋ ಕೈ ಕೋಲ್ ಸಿಕ್ತು, ತೆಗೆದು 4 ಬಾರಿಸ್ಬಿಟ್ಟು ನೋಡ್ತೀನಿ, ಇವನು ಏನ್ ಕಮ್ಮಿ ಇಲ್ಲ ಕಣಮ್ಮ, ಅವ್ರ ಜೊತೆ ಹೊಡೆದಾಡ್ಕೊಂಡು ನಿಂತ್ಬಿಟ್ಟಿದ್ದ. ಅಷ್ಟೊತ್ತಿಗೆ ನಾವು ಹೊಡೆದ್ನಲ್ಲ, ರೌಡಿಗಳೆಲ್ಲ ಹೊಡೋಗ್ಬಿಟ್ರು. ಅಲ್ಲ ರೀ, ಅವ್ರು ಯಾಕೆ ಶಂಕ್ರುನ ಹೊಡಿತಾ ಇದ್ರು? ಯಾರವರು? ನನಗೇನ್ ಗೊತ್ತು ಸುಮಾ. ಹೆಲ್ಮೆಟ್ ತೆಗೆದು ನೋಡಿದ್ಮೇಲೆ ಗೊತ್ತಾಗಿದ್ದು ಇವ್ನು ಶಂಕ್ರು ಅಂತೇಳಿ. ಅಲ್ಲಿಂದ ಹಾಗೆ ಆಸ್ಪತ್ರೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಮಾಡಿಸಿ ಕರ್ಕೊಂಬರ್ತಾ ಇದ್ದೀನಿ ಅಷ್ಟೇ. ಅದು ಬಿಟ್ರೆ ಅವ್ರು ಯಾರು, ಇವ್ನಿಗೆ ಯಾಕೆ ಹೊಡೆದ್ರು, ಏನ್ ನಡೀತು, ಅದು ಯಾವುದು ನಂಗೆ ಗೊತ್ತಿಲ್ಲ ಸುಮತಿ. ಯಾರ್ ಶಂಕ್ರು ಅವರು? ನಿನ್ ಯಾಕೆ ಹೊಡ್ಯಕ್ ಬಂದ್ರು? ದೇವ್ರೆ, ನಾನು ಅವಾಗಿಂದ ಕೇಳ್ತಾನೆ ಇದ್ದೀನಿ. ಗುಂಡ್ಕಲ್ ತರ ಇದ್ದಾನೆ, ಒಂದಕ್ಕೂ ಉತ್ತರ ಹೇಳ್ತಾನೆ ಇಲ್ಲ. ಇವನೇನ್ ಕಮ್ಮಿ ಅಲ್ಲ ಅಮ್ಮ. ಒಂದ್ಸರಿ ನೀ ಕೇಳಮ್ಮ, ಅವ್ರು ಯಾಕೆ ಹೊಡಿಯಕ್ ಬಂದ್ರು ಏನು ಅಂತ. ಎಲ್ರ ಮೇಲೆ ಗೂಳಿ ತರ ನುಗ್ತಾನೆ ಇರ್ತಾನೆ ಇವನು. ಶಂಕ್ರು, ಅಮ್ಮೋರೆ, ಏನಾಯ್ತು ಅಂತ ಅಣ್ಣಂಗೆ ಹೇಳು. ಶಂಕ್ರು, ಯಾಕೆ ಈ ತರ ಆಯ್ತು ನಿಂಗೆ? ಯಾಕೆ ನೀನ್ ಹೇಳಿದ್ ಮಾತ್ ಕೇಳಲ್ಲ? ನಾಕ್ ಹಾಕ್ತೀನಿ ನೋಡ್ ನಿಂಗೆ. ಅಯ್ಯೋ ಅಚ್ಚುಮೋರೆ ಏನಮ್ಮೋರೆ ಹೀಗೆ ಮಾತಾಡ್ತಿದ್ದೀರಾ? ಸರಿ, ಏನಾಯ್ತು ಅಂತ ಹೇಳು ಅಣ್ಣಂಗೆ. ಅದು ಏನಾಯ್ತಂದ್ರೆ ಮೋರೆ, ನಾನೊಬ್ಬನ ಹತ್ರ ಸಾಲ ತಗೊಂಡಿದ್ದೆ. ಅಂದ್ರೆ ಇಲ್ಲಿ ಕೆಲ್ಸಕ್ಕೆ ಸೇರೋದಕ್ಕೆ ಮುಂಚೆ ನಾನು ಆಟೋ ಓಡಿಸ್ತಾ ಇದ್ದೆ. ಆಟೋ ಖರೀದಿ ಮಾಡೋಣ ಅಂತ ನಾನು ಅವನ ಹತ್ರ ಸಾಲ ಮಾಡಿದ್ದೆ. ಅವನು ಅವಾಗ ನನಗೆ ಫೋನ್ ಮಾಡಿ ಸಾಲ ತೀರ್ಸು ಅಂತ ಹೇಳ್ತಾ ಇದ್ದ. ನಾನು ತೀರಿಸ್ತೀನಿ ಅಂತ ಹೇಳ್ತಾ ಇದ್ದೆ. ಆದರೆ ನಿಮಗೆ ಎಲ್ಲ ಗೊತ್ತಲ್ಲ, ಕೆಲವು ವರ್ಷದ ಹಿಂದೆ ಕೊರೋನಾ ಬಂತು. ಆವಾಗ ಕಷ್ಟ ಆಯಿತು, ನನಗೆ ಕಟ್ಟಕ್ಕಾಗಲಿಲ್ಲ. ಅವನು ನಾನು ಕಟ್ಟಕ್ಕಾಗ್ಲಿಲ್ವಲ್ಲ ಅಂತ ನೋಡಿಕೊಂಡು ಬಡ್ಡಿ ಮೇಲೆ ಬಡ್ಡಿ ಹಾಕಿ ಅಸಲಿಗಿಂತ 4 ಪಟ್ಟು ಜಾಸ್ತಿ ಮಾಡಿಬಿಟ್ಟ. ಅದೆಲ್ಲ ಒಂದೇ ಸಲ ಕೊಡು ಅಂತ ಅಂದ. ಅದಕ್ಕೆ ನನಗೆ ಕೋಪ ಬಂದ್ಬಿಡ್ತು. ನಾನು ಹೇಳಿದೆ, ಅಸಲು ಅದ್ರ ಮೇಲೆ 2% ಕೊಡ್ತೀನಿ ಅಷ್ಟೇ, ಅದೇನು ಮಾಡ್ಕೋತೀಯೋ ಮಾಡ್ಕೊ ಹೋಗು ಅಂತ ಹೇಳ್ಬಿಟ್ಟೆ. ಅದಕ್ಕೆ ಅವನು ಸಿಟ್ ಮಾಡಿಕೊಂಡು ನಾನು ಹೊಡೆಯೋಕೆ 4 ಜನ ಕಳಿಸಿದ್ದಾನೆ. ಅದಕ್ಕೆ ನನಗೆ ಇವತ್ತು ಹೀಗೆ. ಅಲ್ಲಪ್ಪ, ಎಷ್ಟೋ ದಿವಸ ನಮ್ಮ ಜೊತೆ ಇದೆ ತಾನೆ ನೀನು. ಅಲ್ಲ, ಈ ತರ ಸಾಲ ಮಾಡಿದ್ವಿ ತೀರಿಸ್ಬೇಕು, ನಾವು ದುಡ್ಡು ಕೊಟ್ಟು ತೀರಿಸ್ತಾ ಇರ್ಲಿಲ್ವಾ? ಏನ್ ನಮ್ಗೆ ಹೇಳ್ಬೇಕಲ್ವಾ? ಯಜಮಾನ್ರೆ, ಏನು ಅಂತ ಮಾತಾಡ್ತಿದ್ದೀರಾ? ನಾನು ಹೇಗೆ ಕೇಳಕ್ಕಾಗತ್ತೆ ನಿಮಗೆ? ಅಲ್ಲ, ಹಸು ಹಾಲು ಕೊಡುತ್ತೆ ಅಂತ ರಕ್ತ ಬರೋವರೆಗೂ ಕರೆಯೋದಕ್ಕಾಗತ್ತಾ? ನೀವೀಗಾಗಲೇ ನನ್ನ ಜೀವನ ಕಾಪಾಡ್ತಾ ಇದ್ದೀರಾ.
ಅದು ಸಾಲದು ಅಂತ ನಾನು ಸಾಲ ಪಾಲ ಅಂತ ನಿಮ್ಮ ಹತ್ರ ಹೇಗೆ ಕೇಳಕ್ಕಾಗತ್ತೆ? ಹೀಗೆ ಕೇಳಿದ್ರೆ ಆ ಶಿವ ಮುಚ್ಚುತ್ತಾನ ಹೇಳಿ? ಆಯ್ತಾಯ್ತು, ಚೆನ್ನಾಗಿ ಮಾತಾಡ್ತೀಯಾ, ಅದೆಲ್ಲ ಬಿಟ್ಟಾಕು. ಯಾರಿಗೆ ಎಷ್ಟು ಸಾಲ ಕೊಡ್ಬೇಕು ಅಂತ ಹೇಳಿ ಕೊಟ್ಟು ತೀರಿಸ್ಬೇಡ. ಗೊತ್ತಪ್ಪ, ಗೊತ್ತು ನನಗೆ ನಿನ್ ಸ್ವಾಭಿಮಾನ ಅಡ್ಡ ಬರುತ್ತೆ ಅಂತ ಗೊತ್ತು. ಅದಕ್ಕೆ ತಿಂಗಳು ಒಂದಿಷ್ಟು ಸಂಬಳ ಹಿಡ್ಕೊಂಡ್ರೆ ಆಯ್ತು, ಸರಿನಾ?